ನಿಮ್ಮ ಅಪ್ಪನಿಗೆ ಕೂತ್ಕೊಳ್ಳ. ಎರಡು ಮೂರು ಸಾರಿ ಸಾರ್ವಕೃತ ಕರ್ಕೋದೆ ಜೋರಾಗಿ ಹೇಳು, ಕೇಳಿಸುವಾಗ ಬೈಕ್ ಹಾಕನ ಕಡಿಲಿ ಅಷ್ಟು ಸಾಲ್ಮಗ್ರ ಹತ್ರ ಕರ್ಕೊಂಡು ಹೋದೆ. ಎಲ್ಕ ಖಾತೆ ಮಾಡ್ಬಿಡಿ ಮೇಡಮ್ ಅರೇ ಅಂತ. ಅವ್ರಂತ ಅಂದ್ರೆ ಎಲ್ಲ ಕೂತಿದ್ದು. ನೀನು ಕೂತಿದ್ದಲ್ವಾ? ಇಲ್ಲಿ 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 ಕೂತಿದ್ದು. ಅವನು ಕೂತಿದ್ದ, ಇವನು ಕೂತಿದ್ದ, ಎಲ್ಲ ಕೂತಿದ್ದು. ಫಸ್ಟ್ ಇವನು ಎದ್ಬಿಟ್ಟ, ಆಮೇಲೆ ಅವನು ಎದ್ಬಿಟ್ಟ. ಅವ್ರಂದ್ರು ಎಲ್ಲ ಎದ್ಬಿಟ್ಟ ಸಿದ್ದಪ್ಪ, ಯಾರು ಮಾಡೋಂಗೆ ಖಾತೆ ಅಂತ ಅಂದರು. ಆಮೇಲೆ ಏನು ಮಾಡಬೇಕು ಮೇಡಮ್ ಅರೇ ಅಂತಂದ್ರು. ನಿಮ್ಮ ಅಂತಂದ್ರೆ ಎಲ್ಲರದ್ದು ಒಂದು ಆಧಾರ್ ಕಾರ್ಡ್ ಇಸ್ಕೊಂಡು ಕೊಡಿ, ಸೈನ್ ಹಾಕ್ಕೊಡಿ, ಇಲ್ಲಿ ಎಲ್ಲಕ ಡಿವೈಡ್ ಮಾಡ್ತೀನಿ ಅಂದರು. ಒಬ್ಬರು ಬರ್ದು ಹೋದ್ರು. ಆಮೇಲೆ ಹಿಂಗೆ ಆಯ್ತಲ್ಲ, ಏನು ಮಾಡೋದು, ನಮ್ಮ ತಲೆಯಲ್ಲೂ ಇಲ್ಲದ್ಮೇಲೆ ನಮ್ಮ ಮಕ್ಕಳ ತಲೆಗೂ ಆದದಿತ್ತು. ನಾವು ಇದ್ದಂಗೆ ಮಾಡುವ, ನಾವು ಹೆಣ ಹಾಕಬೇಕು, ಒಂದಿಷ್ಟು ಅಗಲ ಇರಲಿ, ನಾಳೆ ಅಕ್ಕಪಕ್ಕದ ಆವಾಸ್ಗಳು ಏನು ಮಾಡೋದು, ಬೀಳು ಅಂತ ಬರೆದುಬಿಟ್ಟದಂತಲ್ಲ ಅಂತ ಲಾಯರ್ ಕೇಳಿದೆ. ಸುಮ್ಮನೆ ಕೂತಿಲ್ಲ, ಲಾಯರ್ ಕೇಳಿದೆ. ಲಾಯರ್ ಹಂಗಾದ ಪಕ್ಷದಲ್ಲಿ ಏನು ಮಾಡಬೇಕು ಅಂತ ಮಾಡಿದ್ದೀವಿ ಸಿದ್ದಪ್ಪ ನೀವು ಅಂದರು. ಸ್ವಾಮಿ ಏನೂ ಇಲ್ಲ, ಅವ್ರದ್ದು ಬೇಕಾದ್ರೆ ಯಾವಾಗಾರ ಮಾಡಿಸ್ಕೊಳ್ಳಿ, ನಾನು ಒಬ್ಬನ ಅಳತಿಕೆ ಕೋರ್ಟ್ ಮುಖಾಂತರದಲ್ಲಿ ಆದದಾಗಿದೆ. ಆಯ್ತದೆ ಎಂದು ಡೆತ್ ಸರ್ಟಿಫಿಕೇಟು, ಆಮೇಲೆ ವಂಶರಕ್ಷಾ ಎಲ್ಲನೂ ತಂದ್ಕೊಡು ನೀನು, ಆಮೇಲೆ RTC ಅವೆಲ್ಲ ತಂದ್ಕೊಡು ನೀನು, ನಾನು ರೆಡಿ ಮಾಡ್ತೀನಿ ಅಂದರು. ಆಮೇಲೆ ಇವ್ರನ್ನೆಲ್ಲ ಬಿಟ್ಬಿಟ್ಟ. ಆಮೇಲೆ ಅವ್ರು ಏನು ಮಾಡೋದು ಸ್ವಾಮಿ ಅಂದರೆ, ಅವ್ರಿಗೊಂದು ನೋಟಿಸ್ ಹೋಯ್ತದ ಕೋರ್ಟ್ನಿಂದ, ಒಂದು ನೋಟಿಸ್ ಹೋಯ್ತದ. ಆ ನೋಟಿಸ ತಗೊಂಡವರು ಬಚಾವಾದ್ರು ನಿಮ್ಮ ಜೊತೆ ಸೇರ್ಕೊತಾರೆ. ಯಾರು ತಗೊಂಡು ಹೋದ್ರು ಅವರು ತಿರಸ್ಕಾರ ಮಾಡಿದ್ರು ಅಂತ ತಂದಾಕ್ಬಿಡ್ತೀವಿ. ನಿಮ್ಮ ಹೆಸರು ಯಾರು ನಿಮ್ಮ ಜೊತೆ ಬಂದು ನಿಮ್ಗೆ ಎಷ್ಟಾಯ್ತದೆ ಅಷ್ಟೇ ಕಟ್ಟಿದ್ರೆ ಖಾತೆ ಆಯ್ತದೆ ಅಂತ ಅಂದರು. ಅದೇ ಪ್ರಕಾರವಾಗಿ ನಾನೆಲ್ಲನೂ ಲಾಯರ್ಗೆ ಏನೇನು ಕೊಡ್ಬೇಕು ಅದನ್ನು ಕೊಟ್ಬಿಟ್ಟಿದ್ದೀನಿ ಅವ್ರ ಕೈಗೆ. ಆಯಿತಾ? ಆಮೇಲೆ ಇಲ್ಲಿ ಬಾಜಿದಾರರು ನಮ್ಮ ತೋಟದ ತಗೊಂಡೆ ಬಾಜಿದಾರೆಲ್ಲ ಸೈನ ಇದು ಹೆಸರು ಬಂದದ RTCಲಿ. ಚಾಮರಾಜ ದೊಳ್ಳಣ್ಣಂದು, ರಾಮಕೃಷ್ಣಂದು, ಇತ್ತ ಕರಿಯಪ್ಪಂದು, ಅಲ್ಲಿಂದ ಇವರು ಜಯನ್ಗಾಗಿರೋದು, ಇವೆಲ್ಲ RTCಲಿ ಬಂದವೆ. ಅಷ್ಟೆಲ್ಲ ತಗೋಬ ಅಂತ ಅಂದಿದ್ರು. ಅವಾಗ ತಗೊಂಡು ಇಲ್ಲಿ ಮಡಗಿದ್ದೀನಿ, ನನಗೂ ಖರ್ಚಾಗದೆ, ಎಲ್ಲ ಮಾಡಿದ್ದೆ. ಇಷ್ಟೊತ್ತಿಗೆ ಹೋಗುವೆ, ನೀನೊಂದು ಅಪ್ಡೇಟ್ ಆಗ್ತಲ್ಲಪ್ಪ, ನಾನು ಬರ್ತೀನಿ ತಡಿ ಅಂತ ಎಲ್ಲನೂ ಕೊಟ್ಟಿದ್ದೀನಿ. ನಾನು ಒಬ್ಬನಿಗೆ ಮಾಡ್ಕಲ್ಲ. ಈಗ ನಮ್ಮ ಅಪರಾಧ ಎಷ್ಟದೆ ಅಷ್ಟು ನಮ್ಮ ಅಂತಂದ್ರಿಗೆ ನಮ್ಗೆಲ್ಕ ಆಗೋಂಗೆ ಮಾಡ್ತೀವಿ. ನಾನು ಇದರಲ್ಲಿ RTC ಕಳಿಸ್ತಾರೆ, ಅವರು RTC ಅಲ್ಲ ಒಂದು ನೋಟಿಸ್ ಕಳಿಸ್ತಾರೆ. ಈಸ್ಕೊಂಡು ನಗ್ನಗ್ತಾ ಲಾಯರ್ ಹತ್ರ ಬಂದು ಏನು ಖರ್ಚಾಯ್ತು ಅಂತ ಕೇಳ್ಕೊಂಡು ಖಾತೆ ಮಾಡಿಸ್ಕೊಳ್ಳಿ, ಇಲ್ಲದೇ ನಾನು ಮಾಡಿಸ್ಕೊತೀನಿ. ನಾನು ಇದರಲ್ಲಿ ಅಕಸ್ಮಾತ್ ಈಗ ನಮ್ಮ ನಿಂಗಪ್ಪನು ಮಾಡಿಲ್ಲ, ಪಾಪಣ್ಣನು ಮಾಡಿಲ್ಲ, ನಮ್ಮ ಅಣ್ಣನು ಮಾಡಿಲ್ಲ ಅಂತಲೇ ಇಟ್ಕೋ ಉದಾಹರಣೆ. ಇದು ನೀನು ಮಾಡಿಸ್ಕೋಬೋದಾ? ಮಾಡಿಸ್ಕೋಬೋದು, ಲಾಯರ್ನೇ ಕೇಳ್ಕೊಳ್ಳಿ ಹೋಗಿ ಮಾಡಿಸ್ಕೋಬೋದಂತೆ. ಈಗ ಅಲ್ಲಿ ಮಾಡಿಸಿ ಜೈಲ್ಗೆ ಹೋಯ್ತದಂತ ಅಲ್ಲಿ ಕೇಳ್ದ ಬೆಂಗಳೂರಲ್ಲಿ ಮಾಡಿಸಿ ನಾನು ಮಾಡ್ಕೊತೀನಿ, ನನ್ನ ಮೇಲೆ ಕೇಸ್ ಹಾಕಲಿ. ಕೇಸು ಪಾಸು ಬೇಡ, ಹಿಂದುದು ಬೇಡ, ಮುಂದುದು ಬೇಡ. ಲಾಯರ್ ಏನ್ ಖರ್ಚು ಆಗ್ತದೆ ಎಲ್ಲ ಬನ್ನಿ. ಬಾಕಿ ಬಂದ ನೀನು ಒಬ್ಬನೇ ಮಾಡ್ಸೋಕೆ ನೀವೆಲ್ಲ ಆಗುದ್ರೆ ನಾ ಮಾಡ್ಸ್ಕೊತೀನಿ, ಬನ್ನಿ ಎಲ್ರು. ಬಾಕಿ ಬರ್ತೆ ಬೇಡ ಕಣ, ಬನ್ನಿ ಎಲ್ರು. ನಾಳೆ ಕೌಂಟ್ ಮನೆ ಮಾತಾಡಿ. ಲಾಯರ್ದ ಕೋಮ ಏನ್ ಖರ್ಚು ಆಗ್ತದೆ ಕೊಡಿ. ಈಗ ನಮ್ಮ ಚಿಕ್ಕಪ್ಪನ ಮಕ್ಕಳದ್ದು ಏನ್ ಖರ್ಚು ಆಗ್ತದೆ, ನಮ್ಮ 5 ಜನದ ಏನ್ ಖರ್ಚು ಆಗ್ತದೆ, ಅದಕ್ಕೆ ಖರ್ಚು ಮಾಡ್ಕೊಂಡು ನಿಮ್ಮ ಅವ್ರು ಎಲ್ಲರೂ ಬರಲೇ ಇರೋದು. ಇವರು ಬಚ್ಚಿದಿಂದ ರಾಜ ಇಲ್ಲಿ ಏನಾಯ್ತದೆ ಗೊತ್ತಾ, ಅರ್ಥ ಮಾಡ್ಕೊಳ್ಳಿ. 50 ಜನಕ್ಕೆ ಕಲ್ತಾದೆ ಬಂದವರು ಅವ್ರ ಅಣ್ಣ ಕೊಡ್ಬೇಕು ಅಂದ್ರೆ ಇವ್ರು ನಿಂತು ಇಲ್ಲಿ ಅರ್ಥ ಮಾಡ್ಕೊ. ಇವ್ರು ಇವತ್ತು ಮಾತಾಡ್ಬಿಟ್ಟು ಹೊಂಟೈತಾರೆ, ಅದು ಹಂಗೆ ಉಣಿ ಆಗುತ್ತೆ. ಹಂಗಾಗುದಿಲ್ಲ, ತಕ್ಷಣ ಮಾಡ್ಬೇಕು. ನಿಂತ್ಕೊಂಡು ತಡಿ, ನಿಂತ್ಕೊಂಡು ತಾನ್ಮಕರ್ತ ಕೈಯಲ್ಲಿ ಈ ಲಾಯರ್ ತಕಾರಿ ಹೋಗಿ